They call him Dharti Aba, the father of the earth. A man who started a revolution with nothing but a bow, an arrow, and an unbreakable spirit. Today, at the Karnataka State Tribal Research Institute, history doesn't just stay in the past. On Janjatiya Gaurav Divas, watch these young stars bring the legend of Bhagwan Birsa Munda back to life. The stage is set. The spirit is high. Let the Ulgulan begin. ವರ್ಷ 1875. ಜಾರ್ಖಂಡ್ನ ದಟ್ಟ ಕಾಡು, ಎಂಗಸೊಬ್ಬಳ ಹೆರಿಗೆಯ ಸಂಕಟ, ಹಕ್ಕಿಗಳ ಚಿಲಿಪಿಲಿ, ಎಲ್ಲೆಲ್ಲೂ ರಾಗಗಳು. ಜನನವಾಯಿತು ಬುಡಕಟ್ಟು ಜನಾಂಗದ ನಾಯಕನೊಬ್ಬ, ಅವರೇ ಭಗವಾನ್ ಬಿರ್ಸಾ ಮುಂಡಾ. ಹಾಗಾದರೆ ನೋಡಿ, ನಮ್ಮ ನಾಟಕದ ಹೆಸರು ಕರ್ಮಿಪುತ್ರ ಭಗವಾನ್ ಬಿರ್ಸಾ ಮುಂಡಾ. ನಾಟಕದ ಹೆಸರು ಕರ್ಮಿಪುತ್ರ ಭಗವಾನ್ ಬಿರ್ಸಾ ಮುಂಡಾ. ನಾಟಕದ ಹೆಸರು ಕರ್ಮಿಪುತ್ರ ಭಗವಾನ್ ಬಿರ್ಸಾ ಮುಂಡಾ. ಮಾನವರೋ ನಾವು ಮಾನವರೋ, ಏನು ಬಲ್ಲೇವರಿ ಇವರ ಕಾರುಬಾರೋ. ಮಾನವರೋ ನಾವು ಮಾನವರೋ, ಏನು ಬಲ್ಲೇವರಿ ಇವರ ಕಾರುಬಾರೋ. ಬಳಲಿ ಕಹಿಗಳ ಉಂಡು ಬೆಳೆದವರೋ, ಬಳಲಿ ಕಹಿಗಳ ಉಂಡು ಬೆಳೆದವರೋ, ಕಷ್ಟದಲ್ಲಿ ಜೀವನ ನಡೆಸಿಕೊಂಡವರೋ. ಮಾನವರೋ ನಾವು ಮಾನವರೋ, ಏನು ಬಲ್ಲೇವರಿ ಇವರ ಕಾರುಬಾರೋ. ಏನು ಬಲ್ಲೇವರಿ ಇವರ ಕಾರುಬಾರೋ, ಏನು ಬಲ್ಲೇವರಿ ಇವರ ಕಾರುಬಾರೋ. ನನ್ನ ಹೆಸರು ತರುಣ್ ಟಿಯರ್. ಈ ನಾಟಕದಲ್ಲಿ ಸೂತ್ರಧಾರ ಹಾಗೂ ಬಿರ್ಸಾ ಮುಂಡಾ ಪಾತ್ರದಲ್ಲಿದ್ದೇನೆ. ನನ್ನ ಹೆಸರು ಆಕಾಶ್. ಈ ನಾಟಕದಲ್ಲಿ ನನ್ನ ಪಾತ್ರ ಆಂಗ್ಲ ಸಿಪಾಯಿ. ನನ್ನ ಹೆಸರು ರಚನಾ ಪ್ರಿಯಾ. ಈ ನಾಟಕದಲ್ಲಿ ನನ್ನ ಪಾತ್ರ ಆಂಗ್ಲದ ರಾಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯ್. ಈ ನಾಟಕದಲ್ಲಿ ನನ್ನ ಪಾತ್ರ ಕ್ಯಾಪ್ಟನ್ ಸ್ಟುವರ್ಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ. ಈ ನಾಟಕದಲ್ಲಿ ನನ್ನ ಪಾತ್ರ ಫಾದರ್ ಆಫ್ ಮನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೂಲ್ಯ. ಈ ನಾಟಕದಲ್ಲಿ ನನ್ನ ಪಾತ್ರ ಫಾದರ್ ಲೂಥರನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪ. ಈ ನಾಟಕದಲ್ಲಿ ನನ್ನ ಪಾತ್ರ ಪುದ್ನಿ. Such a rugged hills, dense forest and fertile plain. ಜಾರ್ಖಂಡ್ನ ಈ ಭೂಮಿ, ಈ ಕಾಡು ಮತ್ತು ಪರ್ವತಗಳು ಎಷ್ಟು ಅದ್ಭುತ ಕ್ಷೇತ್ರವಾಗಿದೆ. ಅಲ್ಲಿನ ನೈಸರ್ಗಿಕ ಸಂಪತ್ತು ಮತ್ತು ಕಾರ್ಯತಂತ್ರದ ಸ್ಥಾನವು ಅನನ್ಯವಾಗಿದೆ. We must ensure that every river, every forest, every village comes under the firm administration. Do you understand, Captain Stott? ಪ್ರತಿ ನದಿ, ಪ್ರತಿ ಬೆಟ್ಟ, ಪ್ರತಿ ಕಾಡುಗಳು ನಮ್ಮ ಆಳ್ವಿಕೆಯಲ್ಲಿ ಒಳಗಾಗಬೇಕು. ಯುವರ್ ಮೆಜೆಸ್ಟಿ, ಪರಿಣಾಮಕಾರಿ ಆಡಳಿತಕ್ಕಾಗಿ ಪೋಸ್ಟರ್ಗಳು ಮತ್ತು ಗಸ್ತು ನೆಟ್ವರ್ಕ್ ಅಗತ್ಯವಿದೆ. Then let it be so. I want Jharkhand not just controlled but fully integrated with empire's order. ನನಗೆ ಜಾರ್ಖಂಡ್ ನಿಯಂತ್ರಣದಲ್ಲಿ ಇರಬಾರದು, ಸಂಪೂರ್ಣವಾಗಿ ನನ್ನ ಆಳ್ವಿಕೆಯಲ್ಲಿ ವಿಲೀನವಾಗಬೇಕು. Every village, every forest, every path must recognize the authority of crown. What do you suggest, Captain Stott? ಕ್ವೀನ್, ಮಕ್ಕಳು ಮತ್ತು ಯುವಕರ ಮೂಲಕ ದೀರ್ಘಕಾಲದ ಬದಲಾವಣೆ ತರಬಹುದು. Yes, you are right. The land is vast and rich and alive with the people who value their freedom. ಜಾರ್ಖಂಡ್ ನಮ್ಮ ಯೋಜನೆಯನ್ನು, ನಮ್ಮ ಕಾನೂನನ್ನು ಮತ್ತು ನಮ್ಮ ಶಕ್ತಿಯನ್ನು ಪರೀಕ್ಷಿಸುತ್ತದೆ. Order shall be executed immediately. ಎಲ್ಲ ಆದೇಶಗಳು ತಕ್ಷಣವೇ ಜಾರಿಯಾಗಬೇಕು. Yes. ಪೋಸ್ಟರ್ಗಳು, ಗಸ್ತು ಮತ್ತು ಸರಬರಾಜು ಮಾರ್ಗ ಮತ್ತು ಭೂಮಿ ನೋಂದಣಿ. Jharkhand shall witness the firm hand of governance, and empire's law extend every forest, every hill and every river. ಜಾರ್ಖಂಡ್ ಈಗ ನಮ್ಮ ಆಡಳಿತದ ಕ್ಷೇತ್ರವನ್ನು ಸರಿಯಾಗಿ ನೋಡುತ್ತದೆ ಮತ್ತು ನಮ್ಮ ಸಾಮ್ರಾಜ್ಯದ ಕಾನೂನು ಪ್ರತಿ ಹಳ್ಳಿ, ಪ್ರತಿ ಬೆಟ್ಟ, ಪ್ರತಿ ನದಿಗಳನ್ನು ತಲುಪುತ್ತದೆ. First start with missionary work.
ಇಂದು ಬಿರ್ಸಾ ಮುಂಡಾ, ಇಂದಿನಿಂದ ನಿನ್ನ ಹೆಸರು ಬಿರ್ಸಾ ಡೇವಿಡ್ ಆಗಿರುತ್ತದೆ. ಇಂದು ದೇವರ ಹೆಸರಿನಲ್ಲಿ ನಾನು ಈ ವನವಾಸಿ ಮಗುವಿಗೆ ಜೀವನ ನೀಡುತ್ತಿದ್ದೇನೆ. ಇದು ಕೇವಲ ಒಂದು ಹೆಸರಲ್ಲ, ಹೊಸ ಅಧ್ಯಾಯವಾಗಿದೆ, ಜೀವನದ ಪುನರ್ಜನ್ಮ. Hello, Father Lutheran. Hi, hello, Hoffman. Please come. We have brought a message from the Queen. I hope you bring some good news. ಫಾದರ್ ಲುಥರನ್, ವಾಸ್ತವವಾಗಿ ಇದು ನಿಮಗಾಗಿ ರಚಿತವಾಗಿದೆ. ಶೈವಾಸದಲ್ಲಿ ಧರ್ಮ ಪ್ರಚಾರ ಮತ್ತಷ್ಟು ಅವಶ್ಯಕತೆ ಇದೆ. ಇನ್ನು ಹೆಚ್ಚು ಪ್ರಚಾರವೇ? ನೀವು ಏನು ಹೇಳಲು ಬಯಸುತ್ತಿದ್ದೀರಾ? ಏನೇ ಆಗಲಿ, ಆ ನಿರ್ಜನದ ಪ್ರದೇಶ ಕ್ರಿಶ್ಚಿಯನ್ನ ಭದ್ರಕೋಟೆಯಾಗಬಲ್ಲದು. ಅರಣ್ಯ ಕಾನೂನುಗಳಿಗೂ ನಮ್ಮ ಧರ್ಮಕ್ಕೂ ಏನು ಸಂಬಂಧ? ಅರಣ್ಯ ಕಾನೂನಿನ ಪ್ರಕಾರ ಕ್ರಿಶ್ಚಿಯನ್ ಧರ್ಮವನ್ನು ಯಾರು ಸ್ವೀಕರಿಸುತ್ತಾರೋ ಅವರಿಗೆ ಅವರ ಭೂಮಿಯನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಇದೆ. ಅವರನ್ನು ಒತ್ತಾಯಿಸಲು ಸಾಧ್ಯವೇ ಇಲ್ಲ. ಆ ಸಂದರ್ಭದಲ್ಲಿ ರಾಣಿಯೇ ಅವರ ಭೂಮಿಯ ಒಡೆತಿಯಾಗುತ್ತಾಳೆ. ಕಾಡು ಮತ್ತು ಕಾಡು ಭೂಮಿಯನ್ನು ಅವಳ ಸ್ವತ್ತಾಗುತ್ತದೆ. ಅವರು ಹೀಗೆ ಮಾಡಿದ್ದಾರೆ. ಫಾದರ್ ಲುಥರನ್, ಈಗಿನಿಂದಲೇ ಮಿಷನ್ ಪ್ರಾರಂಭಿಸಿ. ಇದಕ್ಕಾಗಿ ನಿಮಗೆ ಹೆಚ್ಚು ಅಧಿಕಾರ ಮತ್ತು ಹಣವನ್ನು ನೀಡಲಾಗಿದೆ. ಫಾದರ್ ಲುಥರನ್, ಇದೆಲ್ಲ ಎಷ್ಟು ವಿಚಿತ್ರ. ನನಗೆ ಜನ್ಮ ನೀಡಿದ ಭೂಮಿ, ನಾನು ಉಸಿರಾಡಿದ ಗಾಳಿ, ಇಂದು ಯಾರೋ ತಮ್ಮ ದೇವರನ್ನು ಏರಲು ಬಯಸುತ್ತಿದ್ದಾರೆ. ಅವರು ಹೇಳುತ್ತಾರೆ, ಬಿರ್ಸಾ ನೀನು ನಾಗರಿಕನಾಗಬೇಕೆಂದು. ಆದರೆ ನಾನು ಕೇಳುತ್ತೇನೆ, ನಮ್ಮ ದೇವರು ಸಿಂಗಭೋಂಗ ನಾಗರಿಕನಲ್ಲವೇ? ನಮ್ಮ ಪರ್ವತ, ನಮ್ಮ ಜನಗಳೆಲ್ಲ ದೇವರಲ್ಲವೇ? ಹೇ ಭೂಮಿ ತಾಯೇ, ನಮ್ಮ ಪೂರ್ವಜರ ನಂಬಿಕೆ ಈ ಮಣ್ಣನ್ನು ಯಾರದೋ ಪಾರದಲ್ಲಿ ಹಾಕಲು ನನಗೆ ಜನ್ಮ ನೀಡಿದೆಯೇ? ಇಲ್ಲ, ನಾನು ನನ್ನ ಭೂಮಿ, ನನ್ನ ನಾಡು, ನನ್ನ ಜನಗಳಿಗೋಸ್ಕರ ಹೋರಾಡುತ್ತೇನೆ. ಸಹೋದರರೇ ಬನ್ನಿ ಕೇಳಿ, ಸಿಂಗಭೋಂಗರ ಧ್ವನಿ ಎಲ್ಲೆಲ್ಲೂ ಕೇಳುತ್ತಿದೆ. ಎಲೆಗಳ ಮರಗಳು ಹೇಳುತ್ತಿವೆ, ಹೇಳಿ ಎಚ್ಚರಗೊಳ್ಳಿ, ನಿಮ್ಮ ಸಿಂಗಭೋಂಗ ಜಾವ್ ಆಯೋ ಎಲ್ಲರೂ ನಮ್ಮ ನಾಡನ್ನು ಕಸಿದುಕೊಳ್ಳಲು ನೋಡುತ್ತಿದ್ದಾರೆ. ನೆನಪಿದೆಯೇ, ಒಮ್ಮೆ ನಮ್ಮ ಮಕ್ಕಳು ಹೊಲದಲ್ಲಿ ಹಾಡುತ್ತಿದ್ದರು, ಸಿಂಗಿ ಸಿಂಗಾರೇ ದರ್ದೇಕೆ ರಾಜಾರೇ. ಆಗ ಬೇರೆಯವರ ನೀರುಗಳು ನಮ್ಮಲ್ಲಿ ಚಲಿಸುತ್ತಿದ್ದವು. ಇದು ನ್ಯಾಯವೇ? ಇಲ್ಲವೇ ಬಾಬಾ, ಇಲ್ಲ. ಹೌದು. ಹಾಗಾದರೆ ಕೇಳಿ, ಇಂದಿನಿಂದ ನಮ್ಮ ನಾಡು, ನಮ್ಮ ಭಾಷೆ ಎಲ್ಲವೂ ಒಂದೇ ಆಗಿರ್ತದೆ. ಕ್ರಿಸ್ತನ ಧರ್ಮ ಮುರಿದರೂ ಸರಿಯೇ, ಬಾಣವೇ ಬಂದರೂ ಸರಿಯೇ, ಏನೇ ಆಗಲಿ ನಾವು ನಮ್ಮ ಮಣ್ಣನ್ನು ಬಿಟ್ಟು ಕೊಡಬಾರದು. ಇಂದಿನಿಂದ ನಮ್ಮ ಮಣ್ಣಿನ ಹಾಡು ಒಂದೇ ಆಗಿರ್ತದೆ. ನಮ್ಮ ಮಣ್ಣಿಗಾಗಿ ಹೋರಾಡುತ್ತೇವೆ, ನಾವು ಮಣ್ಣಿಗಾಗಿ ಸಾಯುತ್ತೇವೆ. ಮಣ್ಣಿಗಾಗಿ ಹೋರಾಡುತ್ತೇವೆ, ಮಣ್ಣಿಗಾಗಿ ಸಾಯುತ್ತೇವೆ. ಇದು ನಮ್ಮ ಮಣ್ಣು, ಇನ್ನು ಇದರ ಒಂದು ತುಣುಕು ಮಾರಾಟವಾಗುವುದಿಲ್ಲ. ಹೌದು, ಇಲ್ಲಿರುವ ಈ ಬ್ರಿಟಿಷರ ಕುರುಡಗಳನ್ನು ಸುಟ್ಟು ಹಾಕಿ, ಹತ್ತಿಸಿ, ಜ್ವಾಲೆ ಉರಿಯಲಿ. ಹೌದು, ಇದು ಬರೀ ಬೆಂಕಿಯಲ್ಲ, ನಮ್ಮ ಹೋರಾಟದ ಜ್ವಾಲೆಯಾಗಿರುತ್ತದೆ. ಇದರ ಒಂದು ಕಿಡಿ ಉರಿಯುವವರೆಗೂ ನಮ್ಮ ಹೋರಾಟ ಜೀವಂತವಾಗಿರುತ್ತದೆ. ಹುಡುಕಿಯ ಕಾಗದ ಪತ್ರಗಳನ್ನು, ಇಲ್ಲೇ ಎಲ್ಲೋ ಇವೆ, ಹುಡುಕಿ ಬೇಗ. ಬಾಬಾ, ಎಲ್ಲ ಕಾಗದ ಪತ್ರಗಳು ಇಲ್ಲಿವೆ. ಅದೋ ನಾ ಬಂದನಿ. ಇದೇ ಆ ಕಾಗದ ಪತ್ರಗಳು. ಯಾವ ಕಾಗದ ಪತ್ರಗಳು ನಮ್ಮ ಭೂಮಿಯನ್ನು ಕಿತ್ತುಕೊಂಡವೋ, ಯಾವ ಕಾಗದ ಪತ್ರಗಳು ನಮ್ಮ ಸಹೋದರ ಮತ್ತು ಸಹೋದರಿ ಕೈಗಳನ್ನು ಸರಪಳಿಗಳಿಗೆ ಬಂದುಕೊಂಡವೋ, ಇದೇ ಆ ಕಾಗದ ಪತ್ರಗಳು. ಇವನ್ನು ಸುಮ್ಮನೆ ಬಿಡಬಾರದು, ಸುಟ್ಟು ಹಾಕಿ. ಇದು ಬರೀ ಬೂದಿಯಲ್ಲ, ನಮ್ಮ ಹೋರಾಟದ ಸೌಗಂಧವಾಗಿರುತ್ತದೆ. ಇನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ನಮ್ಮ ಭೂಮಿಯನ್ನು ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ಏ ಬ್ಲಡಿ ಬಾಸ್ಟರ್ಡ್ ಕಾಡಿನ ಆದಿವಾಸಿ, ನೀನು ಕಂದಾಯ ಕೊಡುವುದಿಲ್ಲವೇ? ಕಂದಾಯ? ಹೇಗೆ ಕೊಡಬೇಕು ಕಂದಾಯ? ಇದು ನಮ್ಮ ಭೂಮಿ, ನಮ್ಮ ಪೂರ್ವಜರು ನಮಗೆ ಬಿಟ್ಟಿರುವ ವರ. ಇದಕ್ಕೆ ಕಂದಾಯ ಕಟ್ಟಬೇಕೆ? ನಿನಗೆ ಹುಚ್ಚು ಹಿಡಿದಿದೆಯೇ? ನಿನಗೆ ತಿಳಿದಿಲ್ಲವೇ ಇದು ರಾಜದ್ರೋಹವೆಂದು? ರಾಜದ್ರೋಹ? ಯಾವುದು ರಾಜದ್ರೋಹ? ನಮ್ಮಿಂದ ನಮ್ಮ ಮಣ್ಣನ್ನು ಕಿತ್ತುಕೊಂಡದ್ದು ರಾಜದ್ರೋಹವೇ? ಇಲ್ಲ ನಮ್ಮ ಸಹೋದರ ಸಹೋದರಿಯನ್ನು ಸರಪಳಿಯಲ್ಲಿ ಬಂಧಿಸಿದ್ದು ರಾಜದ್ರೋಹವೇ? ಇಲ್ಲ ನಮ್ಮೆಲ್ಲ ಕುಟುಂಬಗಳನ್ನು ಸುಟ್ಟಿ ಬೂದಿ ಮಾಡಿದ್ದು ರಾಜದ್ರೋಹವೇ? ಯಾವುದು ರಾಜದ್ರೋಹ? ಯಾವುದು ರಾಜದ್ರೋಹವಲ್ಲ, ಕೇವಲ ಮಣ್ಣಿಗಾಗಿ ಹೋರಾಟವಷ್ಟೇ. ಹಾಗಾದರೆ ನಿನಗಿನ್ನೂ ತಿಳಿದಿಲ್ಲವೆನಿಸುತ್ತೆ. ತಿಳಿಯಲು ಏನಿದೆ? ತಿಳಿಯಲು ಏನೂ ಇಲ್ಲ. ಇದು ಕತ್ತಿಯ ಹೋರಾಟವಲ್ಲ, ಬದಲಿಗೆ ಸತ್ಯ ಮತ್ತು ಈ ಮಣ್ಣಿಗಾಗಿ ಹೋರಾಟವಾಗಿರುತ್ತದೆ. ನೆನಪಿಟ್ಟುಕೊ ನೀನು ಇದನ್ನು. ನೀನು ಎಷ್ಟೇ ಮಾಡಿದರೂ ಏನೇ ಮಾಡಿದರೂ ಇದು ನಮ್ಮ ಮಣ್ಣು. ನನ್ನ ನೆತ್ತರಿನ ಕೊನೆ ಕ್ಷಣವಿರುವವರೆಗೂ ನಾನು ಇದನ್ನು ಬಿಡಲಾರೆ. ನಿನ್ನನ್ನು ಬಂಧಿಸಲಾಗುತ್ತದೆ. ಅರೆಸ್ಟ್ ಹಿಮ್. ಫೈಟ್ ಲೈಕ್ ಅ
ಹೆದರಬೇಡಿ, ನನ್ನನ್ನು ಹಿಡಿಯಬಹುದು ಅವರು, ಆದರೆ ಹುಲ್ಗಾರನನ್ನು ಹಿಡಿಯಲು ಸಾಧ್ಯವೇ ಇಲ್ಲ. ನಾನು ಸತ್ತರೂ ಪ್ರತಿ ಮರದಿಂದ ಪ್ರತಿ ಬೀಜದಿಂದ ಹೊಸ ಬಿರ್ಸ ಜನಿಸಿಯೇ ಜನಿಸುತ್ತಾನೆ. ಸೇವಿಸಿ ಈ ಆಹಾರವನ್ನು. ಹೆದರಬೇಡಿ, ನಾನು ಸತ್ತರೂ ನನ್ನ ಸಂದೇಶ ಪ್ರತಿ ಹಳ್ಳಿ ಪ್ರತಿ ಗ್ರಾಮದಲ್ಲೂ ಮೊಳಗುತ್ತದೆ. ಜೈ ಸಿಂಗ್ ಬೋಂಗ್. As the bow is lowered and the stage lights dim, the echo of the Ulgulan rings eternal. We have witnessed not just a performance, but a living testament to the spirit of Dharti Aaba, Bhagwan Birsa Munda. The revolution is over, but the legacy lives on.